ನಮಸ್ಕಾರ. kumarrika.comಗೆ ಸ್ವಾಗತ. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದರೂ ಕೂಡ ಕೇಂದ್ರದ ಒಂದು ಸೂಕ್ತವಾದಂಥ ಗಮನ ಇತ್ತ ಹರಿಯದೇ ಇರೋದೇ ಕಾರಣವೇ ಅಥವಾ ಬೇರೆ ಬೇರೆ ಕಾರಣಗಳಿವೆ. ಕನ್ನಡದಲ್ಲಿ, ಕರ್ನಾಟಕದ ನೆಲದಲ್ಲಿ ಕನ್ನಡಕ್ಕಾಗಿ ಹೋರಾಡಬೇಕಾದಂಥ ಸನ್ನಿವೇಶ ಇದೆ ಅಂತಂದರೆ ಅದು ಶೋಚನೀಯ ಸಂಗತಿ. ಇವೆಲ್ಲ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅರುಣ್ ಜಾವಗಲ್ ಇದ್ದಾರೆ. ಅರುಣ್ ಜಾವಗಲ್ ಅವರು ನಿಮಗೆಲ್ಲರಿಗೂ ಚಿರಪರಿಚಿತ. ಕನ್ನಡಕ್ಕಾಗಿ ಅವರು ಧ್ವನಿಯನ್ನು ಎತ್ತುತ್ತಲೇ ಬಂದಿದ್ದಾರೆ. ಪ್ರಸ್ತುತ ಅವರು ಕರ್ನಾಟಕದ ಕರವೇ ಎಂದೇ ಕರೆಸಿಕೊಳ್ಳುವ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸೋಣ. ನಮಸ್ಕಾರ ಅರುಣ್. ನಮಸ್ಕಾರ ಸರ್. ಮುಖ್ಯವಾಗಿ ನಾವು ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲನೇ ಆದ್ಯತೆ ಸಲ್ಲಬೇಕು, ಕನ್ನಡಿಗರಿಗೆ ಉದ್ಯೋಗ ಸಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಸರೋಜಿನಿ ಮಹಿಷಿ ವರದಿ ಬಂತು. ಭಾಷೆಯನ್ನು ಇನ್ನೂ ಹೆಚ್ಚು ಇದಕ್ಕೆ ಪ್ರಾತಿನಿಧ್ಯ ಸಿಗಬೇಕು ಅಂತೇಳಿ ಗೋಕಾಕ್ ವರದಿಯನ್ನು ಜಾರಿಗೊಳಿಸಿ ಚಳುವಳಿ ಆಯಿತು. ಆದ್ರೂ ಕೂಡ ಇವತ್ತಿಗೂ ಕೂಡ ಕನ್ನಡಿಗರಿಗೆ ಕರ್ನಾಟಕದ ನೆಲದಲ್ಲಿ ಉದ್ಯೋಗಕ್ಕೆ ಆದ್ಯತೆಗಳು ಮತ್ತು ಭಾಷೆಗೆ ಆದ್ಯತೆಗಳು ದೊರಕಿದೆ ಅಂತ ನಿಮ್ಗೆ ಅನಿಸುತ್ತೆ? ಸಿಂಪಲಾಗಿ ಹೇಳಬೇಕು ಅಂದರೆ ದೊರೆತಿಲ್ಲ ಅಂತಾನೆ. ಕರ್ನಾಟಕದಲ್ಲಿ ಕರ್ನಾಟಕದ ಉದ್ಯೋಗಗಳು ಕರ್ನಾಟಕದವ್ರಿಗೆ ಸಿಗಬೇಕು ಅಂತ ಬಹಳಷ್ಟು ವರ್ಷದಿಂದ ಹೋರಾಟ ನಡೀತಾನೆ ಇದೆ. ಇವತ್ತಿಗೂ ಅದಕ್ಕೆ ಬೇಕಾದ ತಕ್ಕನಾದ ಒಂದು ಕಾನೂನು ಜಾರಿ ಆಗ್ತಾ ಇಲ್ಲ. ಅಥವಾ ಭಾಷೆಯ ವಿಚಾರಕ್ಕೆ ಬಂದರೆ ಬಹಳಷ್ಟು ಕಡೆಗಳಲ್ಲಿ ನಮ್ಮ ಭಾಷೆಯನ್ನು ಬಳಕೆಯಿಂದನೇ ದೂರ ಸರಿಸೋ ಥರ ಕೆಲಸಗಳು ಸರ್ಕಾರದ ಮಟ್ಟದಲ್ಲೂ ಸಹ ನಡೀತಾ ಇದೆ. ಸೊ ಇದನ್ನೆಲ್ಲ ನೋಡಿದರೆ ಅಷ್ಟು ನಮಗೆ ಏನೊಂದು 70 ವರ್ಷದಲ್ಲಿ ಕರ್ನಾಟಕದ ಯುವಕರಿಗೆ ಉದ್ಯೋಗ ಸಿಗೋದ್ರಲ್ಲಾಗಬಹುದು ಅಥವಾ ಭಾಷೆಯ ಬೆಳವಣಿಗೆಗೆ ವಿಚಾರದಲ್ಲಾಗಬಹುದು ಕರ್ನಾಟಕರಿಗೆ ನ್ಯಾಯ ಸಿಕ್ಕಿಲ್ಲ ಅಂತಲೇ ಹೇಳಬಹುದು. ಇದೊಂದು ಇತ್ತೀಚಿನ ದಶಕಗಳಲ್ಲಿ ಇಂಗ್ಲಿಷ್ ಮಾಧ್ಯಮದ ಒಂದು ಪ್ರಬಲತೆ ಜಾಸ್ತಿ ಆಗ್ತಾನೆ ಬಂದಿದೆ. ಬಹುತೇಕ ಕುಟುಂಬಗಳ ಪೋಷಕರು ತಮ್ಮ ಮಕ್ಕಳನ್ನು ಇಂಗ್ಲಿಷ್ ಮಾಧ್ಯಮದ ಶಾಲೆಗೆ ಸೇರಿಸಬೇಕು ಅನ್ನೋಂತಕ್ಕಂಥ ಆಕಾಂಕ್ಷೆಯನ್ನು ಹೊಂದಿದೆ ಬಹುತೇಕ. ಅಂದರೆ ಮಹಾಶಾಸ್ತ್ರಜ್ಞರು, ಭಾಷಾಶಾಸ್ತ್ರಜ್ಞರು ಹೇಳೋದು, ನೀವು ಮಾತೃಭಾಷೆಯಲ್ಲಿಯೇ ನೀವು ಅಧ್ಯಯನವನ್ನು ಮಾಡಿ ಅದರಿಂದ ಹೆಚ್ಚು ಒಳಿತಾಗುತ್ತೆ ಅಂತ. ಈ ನಿಟ್ಟಿನಲ್ಲಿ ಒಂದು ಡೋಲಾಯಮಾನವಾದಂಥ ಪರಿಸ್ಥಿತಿ ಇದೆ. ಒಂದು ಪೋಷಕರ ಆಕಾಂಕ್ಷೆ, ಇನ್ನೊಂದು ಕಡೆ ಭಾಷೆಯ ವಿಚಾರ. ಇದ್ರ ಬಗ್ಗೆ ಹೇಗೆ ಇದನ್ನು ಸಮತೋಲನ ಮಾಡ್ಬೋದು, ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಇದನ್ನು? ನೋಡಿ, ಏನಂದರೆ ಇವತ್ತು ಜಗತ್ತಿನ ಮುಂದುವರೆದ ದೇಶಗಳನ್ನು ಉದಾಹರಣೆಗೆ ತಗೊಂಡ್ರೆ ಜರ್ಮನಿ ಆಗ್ಬೋದು, ಜಪಾನ್ ಆಗ್ಬೋದು, ಈ ಥರ ಬಹುತೇಕ ಮುಂದುವರೆದ ದೇಶಗಳನ್ನ ತೊಗೊಂಡು ನೋಡಿದರೆ ಅಲ್ಲಿಯ ಶಿಕ್ಷಣ ವ್ಯವಸ್ಥೆ ಅಲ್ಲಿಯ ಭಾಷೆನಲ್ಲೇ ಇದೆ. ಅವರು 1ನೇ ಕ್ಲಾಸಿಂದ ಹಿಡಿದು PhD ಕೂಡ ಅವ್ರ ಭಾಷೆನಲ್ಲೇ ಮಾಡ್ತಾರೆ. ಇಸ್ರೇಲ್ ಅನ್ನೋ ಒಂದು 50 ಲಕ್ಷ ಜನ ಇರೋ ಒಂದು ದೇಶದಲ್ಲಿ ಸುಮಾರು 50 ಲಕ್ಷ ಜನ, ಬರೀ 50 ಲಕ್ಷ ಜನ ಇರೋದು. ಅಲ್ಲಿ 100-120 ನೊಬೆಲ್ ಪ್ರಶಸ್ತಿಗಳು ಬಂದಿದೆ ಅವ್ರಿಗೆ ವಿಜ್ಞಾನದ ಬೇರೆ ಬೇರೆ ವಿಚಾರದಲ್ಲಿ. ಆ ಎಲ್ಲ ನೊಬೆಲ್ ಪ್ರಶಸ್ತಿ ಬರೋದಕ್ಕೆ ಅವರು ಏನು ಥೀಸಿಸ್ ಬರೀತಾರೆ ಅದೆಲ್ಲ ಅವರ ಹೀಬ್ರೂ ಭಾಷೆನಲ್ಲೇ ಬರ್ತಿದ್ದಾರೆ. ಅವ್ರು ಯಾರೂ ಬೇರೆ ಇಂಗ್ಲೀಷ್ ಕಲಿತು ಅವರು ಮಾಡಿಲ್ಲ. ಸೊ ಒಂದು ಬರೀ ಭಾಷಾ ತಜ್ಞರಲ್ಲದೇ ವಿಶ್ವಸಂಸ್ಥೆ ಆಗಬಹುದು ಬಹಳಷ್ಟು ಜನ ಏನು ಹೇಳ್ತಾರೆ ಅಂದರೆ ಮಾತೃಭಾಷೆ ಕಲಿಕೆ ಪರಿಣಾಮಕಾರಿ ಅಂತ ಹೇಳ್ತಾರೆ, ಮೋರ್ ಎಫೆಕ್ಟಿವ್ ಅಂತ ಹೇಳ್ತಾರೆ. ಸೊ ನಮ್ಮಲ್ಲಿ ಏನಾಗಿದೆ ಅಂದರೆ ಕೆಲವೊಂದಷ್ಟು ಬದಲಾವಣೆಗಳು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗತ್ತೆ. ಸರ್ಕಾರದಲ್ಲಿ ಉನ್ನತ ಶಿಕ್ಷಣನ ಜನರ ಭಾಷೆಯಲ್ಲಿ ತರೋ ನಿಟ್ಟಲ್ಲಿ ಕೆಲಸ ಮಾಡಬೇಕಾಗತ್ತೆ. ಏನು ಬಹಳಷ್ಟು ಪೋಷಕರಲ್ಲಿರೋ ಸಮಸ್ಯೆ ಏನಂದರೆ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ, ಉನ್ನತ ಶಿಕ್ಷಣದಲ್ಲಿ ತೊಂದರೆ ಆಗುತ್ತೆ ಅನ್ನೋ ಒಂದು ಆತಂಕ ಬಹಳಷ್ಟು ಜನರಲ್ಲಿ ನೋಡ್ತೀವಿ ನಾವು. ಅದು ಒಂದು ಮುಖ್ಯವಾದ ಕಾರಣ. ಎರಡನೇದು ಏನಂದರೆ ಮೂಲಭೂತ ಸೌಕರ್ಯಗಳನ್ನು ನಾವು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಸರ್ಕಾರದವರು ಕಟ್ಟಿಕೊಡ್ಬೇಕಾಗತ್ತೆ, ಸರಿಯಾಗಿ ವ್ಯವಸ್ಥೆ ಮಾಡಬೇಕಾಗತ್ತೆ. ಸೈಂಟಿಫಿಕ್ ಆಗಿದೆ ಅಂದರೆ ಸೈಂಟಿಫಿಕ್ ಆಗಿ ಪರಿಣಾಮಕಾರಿಯಾಗಿರೋದು ಮಾತೃಭಾಷೆ ಕಲಿಕೆ. ಅದನ್ನು ಸರ್ಕಾರದವರು ಪ್ರಮೋಟ್ ಮಾಡಬೇಕು. ಸರ್ಕಾರದವರು ಏನು ಮಾಡ್ತಿದ್ದಾರೆ ಅಂದರೆ ಅದನ್ನು ಭಾವನಾತ್ಮಕವಾಗಿ ಇದು ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ವೈಜ್ಞಾನಿಕವಾಗಿ ನಾವು ನೋಡಬೇಕಾಗತ್ತೆ. ಸೊ ನನಗೆ ನನ್ನ ಮಗುನ ನಾನು ಕನ್ನಡ ಮಾಧ್ಯಮದಲ್ಲಿ ಸೇರಿಸಬೇಕು ಅನ್ನೋದು ಅದು ನನಗೆ ಭಾವನಾತ್ಮಕಕ್ಕಿಂತ ವೈಜ್ಞಾನಿಕವಾಗಿ ಪರಿಣಾಮಕಾರಿ ಅನ್ನೋದು ಸರಿ ಅನ್ನೋ ಥರ ಅನ್ನಿಸ್ಬೇಕು. ಅದು ಸರಿ ಕೂಡ.
ಆ ನಿಟ್ಟಲ್ಲಿ ಸರ್ಕಾರ ಕ್ರಮ ತಗೋಬೇಕು. ಇವತ್ತು ಭಾಳಷ್ಟು ಕಡೆ ಏನಾಗಿದೆ ಅಂದರೆ, ನೀವು ಮುಂದುವರೆದ ದೇಶದಲ್ಲಿ ತೊಗೊಂಡ್ರೆ ಅವರ ಜನಸಂಖ್ಯೆ ಏನು ತುಂಬ ಜಾಸ್ತಿ ಇರೋಲ್ಲ, 5-6 ಕೋಟಿ ಇರ್ತಾರೆ. ಅಥವಾ ಜಪಾನ್ ಅಂತ ತೊಗೊಳ್ಳಿ, ಅಥವಾ ಜರ್ಮನಿ ತೊಗೊಳ್ಳಿ, 7-8 ಕೋಟಿ ಜನಸಂಖ್ಯೆ ಇರೋ ದೇಶಗಳಲ್ಲಿ ಎಲ್ಲನೂ ಸಹ ಅವ್ರ ಭಾಷೆನಲ್ಲೇ ಸಿಗುತ್ತೆ. ಗ್ರಾಹಕ ಸೇವೆ ಅಂದರೆ ಮಾರ್ಕೆಟ್ಗೆ ಹೋದರೆ, ಅವ್ರು ಆಚೆ ಹೋದರೆ ಎಲ್ಲ ಅವ್ರ ಭಾಷೆಯಲ್ಲೇ ಸಿಗುತ್ತೆ. ಸೊ ನಮ್ಮ ಕನ್ನಡಿಗರ ಜನಸಂಖ್ಯೆನೂ ಸುಮಾರು ಅಷ್ಟೇ ಇದೆ, ಒಂದು 5-6 ಕೋಟಿ ಜನ ನಾವಿದ್ದೀವಿ. ಸೊ ನಮಗೆ ನಮ್ಮ ಭಾಷೆನ ಶಿಕ್ಷಣದಲ್ಲಿ ಉಳಿಸ್ಕೊಳ್ಳೋದು ಅಷ್ಟು ಕಷ್ಟ ಆಗಬಾರ್ದು. ಯಾಕೆ ಅಂದರೆ ನಮ್ಮ ಸಂಖ್ಯೆ ಅಷ್ಟೊಂದಿದೆ. ನಮ್ಮಲ್ಲಿ ಒಂದು ಕರ್ನಾಟಕದಲ್ಲಿ ದೊಡ್ಡ ಮಾರ್ಕೆಟ್ ಇದೆ, ಅಂದರೆ ಒಂದು ಬಿಸ್ನೆಸ್ ಲೆಕ್ಕ ತಗೊಂಡ್ರೆ ದೊಡ್ಡ ಮಾರ್ಕೆಟ್ ಇದೆ. ಸೊ ಕನ್ನಡ ಗೊತ್ತಿದ್ದರೆ ಮಾತ್ರ ಕನ್ನಡದಲ್ಲೇ ಗ್ರಾಹಕ ಸೇವೆಗಳು ಸಿಗೋ ಥರ ಒಂದಷ್ಟು ಕಾನೂನುಗಳನ್ನು ಜಾರಿ ಮಾಡಿದರೆ ಸರ್ಕಾರದ ಲೆವೆಲಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಕನ್ನಡ ಮಾಧ್ಯಮದಲ್ಲಿ ಓದಿದರೂ ಸಹ ಒಳ್ಳೊಳ್ಳೆ ಹುದ್ದೆಗಳಿಗೆ ಹೋಗಿ ಕೂತ್ಕೊಳ್ಳೋದು ಕೂಡ ಸಾಧ್ಯತೆಗಳಿದೆ. ಸೊ ಸರ್ಕಾರ ಒಂದು ಸ್ಟ್ರಾಟಜಿಕ್ ಆಗಿ ವರ್ಕ್ ಮಾಡಬೇಕಾಗತ್ತೆ. ಅವರು ಭಾವನಾತ್ಮಕವಾಗಿ ಕನ್ನಡನ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಕನ್ನಡ ಮಾಧ್ಯಮ ಪ್ರಮೋಟ್ ಮಾಡೋದಕ್ಕಿಂತ ಕನ್ನಡಿಗರು ಉಳಿಬೇಕು ಅಂದರೆ ಕನ್ನಡ ಮಾಧ್ಯಮ ಮುಖ್ಯ ಆಗುತ್ತೆ. ಇವತ್ತಿಗೂ ಸುಮಾರು 60% ಜನ ಮಕ್ಕಳು 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ದಾರೆ. ಅದಾದಮೇಲೆ ಏನು, 10ನೇ ತರಗತಿ ಆದಮೇಲೆ ಸೈನ್ಸ್ ಅಥವಾ ಕಾಮರ್ಸ್ ಅಥವಾ ಬೇರೆ ಏನಾದ್ರು ತೊಗೋಬೇಕು ಅಂದಾಗ, ಸೈನ್ಸ್ ತೊಗೋಬೇಕು ಅಂದಾಗ ಬಹಳಷ್ಟು ಕಡೆ ಕನ್ನಡ ಮಾಧ್ಯಮದಲ್ಲಿ ಸೈನ್ಸ್ ಇಲ್ಲ. ಇವಾಗ ಕೆಲವೊಂದು ಅಷ್ಟು ಕಡೆ ಶುರುವಾಗಿದೆ. ಅಥವಾ ಇಂಜಿನಿಯರಿಂಗ್ ಕನ್ನಡದಲ್ಲಿಲ್ಲ, ಅಥವಾ ಮೆಡಿಕಲ್ ಕನ್ನಡದಲ್ಲಿಲ್ಲ. ಸೊ ಎಲ್ಲ ಸಾಧ್ಯತೆಗಳಿದೆ. ಅದು ನಾಲೆಡ್ಜ್ ಬೇರೆ, ಲ್ಯಾಂಗ್ವೇಜ್ ಬೇರೆ. ಸೊ ಸುಲಭವಾಗಿ ಅವ್ರು ಮಾಡಬೇಕಾಗಿರೋದು ಏನಂದರೆ, ನಿಧಾನವಾಗಿ ಒಂದಷ್ಟು ಏನು ಸರ್ಕಾರಿ ಶಾಲೆಗಳಿದೆ ಅಲ್ಲಿ ಒಂದಷ್ಟು ಕಡೆ ಕನ್ನಡ ಮಾಧ್ಯಮದಲ್ಲಿ ಶುರು ಮಾಡಬೇಕು. ಸೊ ನಾಳೆನೇ ಎಲ್ಲದನ್ನೂ ನೀವು ಕನ್ನಡ ಮಾಧ್ಯಮಕ್ಕೆ ತಂದುಬಿಡಿ ಅಂತ ಹೇಳೋಕ್ಕಾಗಲ್ಲ. ಒಂದು ಪ್ರಯತ್ನ ಸರ್ಕಾರದ ಮಟ್ಟದಲ್ಲಿ ಶುರು ಆಗಬೇಕು. ಸರ್ಕಾರದ ಮಟ್ಟದಲ್ಲಿ 1-2 ಇಂಜಿನಿಯರಿಂಗ್ ಕಾಲೇಜಲ್ಲಿ ಕನ್ನಡ ಮಾಧ್ಯಮ ಮಾಡ್ತೀವಿ, 1-2 ಮೆಡಿಕಲ್ ಕಾಲೇಜಲ್ಲಿ ಕನ್ನಡ ಮಾಧ್ಯಮದಲ್ಲಿ ಮೆಡಿಕಲ್ನ ಹೇಳ್ಕೊಡ್ತೀವಿ ಅಂತ ಶುರು ಮಾಡಿದರೆ ಅದು ಆಗುತ್ತೆ. ಯಾಕೆಂದರೆ ಡಾಕ್ಟರ್ಗಳು ಎಷ್ಟು ಜನ ಬೇಕು ಕನ್ನಡದಲ್ಲಿ? ಅವರು ಕನ್ನಡದಲ್ಲೇ ಕಲಿತರೆ ಎಷ್ಟು ಜನ ಇವತ್ತು ಒಂದು ವ್ಯವಸ್ಥೆಯಲ್ಲಿ ಡಾಕ್ಟರ್ಗಳು ಹಳ್ಳಿಗೆ ಹೋಗಲ್ಲ ಅಂತ ಹೇಳ್ತಾರೆ. ಬಟ್ ಹಳ್ಳಿಯವರಿಂದ ಮೆಡಿಕಲ್ನೇ ದೂರ ಇಡ್ತಾ ಇದ್ದಾರಲ್ಲ. ನೀಟ್ ಬಂತು, ನೀಟ್ನಿಂದ ಕೇಂದ್ರೀಯ ಅಂದರೆ CBSE ಅಥವಾ ICSE ಓದಿರೋ ಹುಡುಗರಿಗೆ ಮೆಡಿಕಲ್ ಸೀಟ್ಗಳನ್ನ ತಗೊಳ್ಳೋ ಥರ ಒಂದು ವ್ಯವಸ್ಥೆ ಸೃಷ್ಟಿ ಮಾಡಿದರು. ಸೊ ಸಾಮಾನ್ಯ ಹಳ್ಳಿಯ ಮಕ್ಕಳಿಗೆ ನೀವು ಮೆಡಿಕಲ್ನ ಆಸೆನೇ ದೂರ ಮಾಡಿದ್ರಿ. ಸೊ ಆಮೇಲೆ ಅವ್ರು ಹಳ್ಳಿಗೆ ಹೋಗಿ ಯಾರು ಕೆಲಸ ಮಾಡ್ತಾರೆ? ಹಳ್ಳಿಯ ಮಕ್ಕಳಿಗೆ ನೀವು ಅವಕಾಶ ಸಿಗೋ ಥರ ಮಾಡಬೇಕು. ಕನ್ನಡ ಮಾಧ್ಯಮದಲ್ಲಿದ್ದಾಗ ಹಳ್ಳಿ ಮಕ್ಕಳು ಓದ್ತಾರೆ, ಓದೋದಕ್ಕೆ ಅನುಕೂಲ ಆಗುತ್ತೆ, ಅವರು ಕಲಿತಾರೆ. ಆವಾಗ ಈ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇನ್ನೊಂದು ಆತಂಕದ ವಿಚಾರ ಅಂತಂದರೆ, ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಲ್ಲಿ ಇಲ್ಲದೇ ಇರತಕ್ಕಂಥ ಕನ್ನಡದ ಕಿರಿಯ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಕನ್ನಡ ಮಾಧ್ಯಮದ ಪ್ರೌಢಶಾಲೆ, ಈ 3 ಹಂತದ ಶಾಲೆಗಳು ಮುಚ್ತಾ ಇದ್ದಾವೆ. ಇದಕ್ಕೆ ಏನು ಕಾರಣ ಅಂತಂದರೆ, ಈ ಪಟ್ಟಣ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿದ್ದಂಥ ಆಂಗ್ಲ ಮಾಧ್ಯಮ ಶಾಲೆಗಳು ಅಂದರೆ ಇಂಗ್ಲೀಷ್ ಶಾಲೆಗಳು ಈಗ ಗ್ರಾಮೀಣ ಪ್ರದೇಶಕ್ಕೂ ಕೂಡ ಕಾಲಿರಿಸಿವೆ. ಗ್ರಾಮೀಣ ಪ್ರದೇಶದ ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗೆ ಕಳಿಸ್ತಿದ್ದಾರೆ. ಇದರಲ್ಲಿ ಈ ಥರದ ಸನ್ನಿವೇಶ, ಶಾಲೆಯನ್ನು ಮುಚ್ಚುವಂಥ ಸನ್ನಿವೇಶ ಬರುವುದಕ್ಕೆ ಮತ್ತು ಪೋಷಕರು ಆಂಗ್ಲ ಮಾಧ್ಯಮದಲ್ಲೇ ಓದಿಸ್ಬೇಕು ಅನ್ನುವ ಒಲವು ತೋರಿಸುವುದಕ್ಕೆ ಸರ್ಕಾರದ ನೀತಿಗಳು ಕಾರಣವೇ ಅಥವಾ ಬೇರೆ ಬೇರೆ ಏನಾದರೂ ನೀತಿಗಳು? ನಿಮ್ಮ ವಿಶ್ಲೇಷಣೆಯಲ್ಲಿ ಏನು ಹೇಳ್ತೀರಿ ಇದಕ್ಕೆ? ಅಲ್ಲ, ಒಂದು ಸಿಂಪಲ್ ಆಗಿ ಸರ್ಕಾರದವರೇ ಕಾರಣ. ಯಾಕೆಂದರೆ ಸರ್ಕಾರದವ್ರಿಗೆ ಒಂದಷ್ಟು ಕೆಲಸ ಸರ್ಕಾರನೇ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲು ಶಿಕ್ಷಣ ಅಂದರೆ ಸರ್ಕಾರನೇ ಮಾಡಬೇಕು. ಹೆಲ್ತ್ ಕೇರ್, ಆರೋಗ್ಯ ಸೇವೆ ಸರ್ಕಾರನೇ ಮಾಡಬೇಕು. ನಾವಿಲ್ಲಿ ಏನಾಗಿದೆ ಅಂದರೆ, ನಮ್ಮ ದೇಶದ ಸರ್ಕಾರಗಳಿಗೆ ಅದರ ಅರಿವೇ ಇಲ್ಲ. ಅವರ ನಂತರ ಬಿಸ್ನೆಸ್ ಮಾಡಿಕೊಂಡು, ಈಗ ಫಾರ್ ಎಕ್ಸಾಂಪಲು ನಾವು ಏರ್ ಇಂಡಿಯಾ ನಡೆಸೋದು ಸರ್ಕಾರದ ಕೆಲಸದಕ್ಕಿಂತ, ಏರ್ ಇಂಡಿಯಾ ಅನ್ನೋದು ಒಂದು ಸಂಸ್ಥೆ ಪ್ರತಿ ವರ್ಷ ಸಾವಿರಾರು ಕೋಟಿ ಲಾಸ್ ಆದರೂ ಏರ್ ಇಂಡಿಯಾ ನಡೆಸ್ತಾನೆ ಇರಬೇಕು ಅಂತ ಒಂದು ಇದಿದೆ. ಅಷ್ಟು ಲಾಸಲ್ಲಿರೋ ಒಂದು ಬಿಸ್ನೆಸ್ನ ನಡೆಸಬೇಕು ಅನ್ನೋದು ಮೋರ್ ಪ್ರಯಾರಿಟಿ ಆಗಿಬಿಡುತ್ತೆ ಎಜುಕೇಷನ್ಗಿಂತ. ಸೊ ಭಾಳಷ್ಟು ಮುಂದುವರೆದ ದೇಶಗಳಲ್ಲಿ ನೋಡಿದರೆ ಸರ್ಕಾರದವರು ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಏನಿದೆ ಅದನ್ನು ಸರ್ಕಾರದವರೇ ನಡೆಸ್ತಾರೆ. ಸೊ ನಮ್ಮ ಸರ್ಕಾರದವ್ರಿಗೆ ಅದು ಎಷ್ಟು ಮಟ್ಟಕ್ಕೆ ಶಿಕ್ಷಣದ ಮೇಲೆ ನಂಬಿಕೆ ಇದೆ ಅಥವಾ ಆರೋಗ್ಯ ಸೇವೆ ಮೇಲೆ ನಂಬಿಕೆ ಇದೆ ಅನ್ನೋದು ಮಾಡಬೇಕು. ಜನರಿಗೆ ಎಲ್ಲರಿಗೂ ಸಮಾನಾಂತರ ಅಂದರೆ ಸರಿಯಾದ ಆರೋಗ್ಯ ಸೇವೆ ಸಿಗಬೇಕು ಅನ್ನೋದು ಸರ್ಕಾರದ ನಡೆಸೋರಿಗೆ ಅದೆಷ್ಟು ಕ್ಲಾರಿಟಿ ಇದೆ ಅನ್ನೋದು ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕೆಂದರೆ ಬಹಳಷ್ಟು ಬಿಸ್ನೆಸ್ ಮ್ಯಾನ್ಗಳೇ ಅಥವಾ ಕಾಲೇಜ್ ನಡೆಸೋರೆ, ಸ್ಕೂಲ್ ನಡೆಸೋರೆ ಇವತ್ತು ರಾಜಕಾರಣಿಗಳಾಗಿರ್ತಾರೆ. ಅದು ಒಂದು. ಎರಡನೇದು, ಸರ್ಕಾರದ ಮಟ್ಟದಲ್ಲೂ ಸಹ ಅವರು ಎಜುಕೇಷನ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿರೋ ಥರ ಕಾಣಿಸಲ್ಲ. ಇವತ್ತು ಭಾಳಷ್ಟು ಕಡೆ ನೋಡಿದರೆ
ಭಾಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇರಲ್ಲ. ಆ ಮೂಲಭೂತ ಸೌಕರ್ಯಗಳನ್ನು ಕಟ್ಕೊಡೋದ್ರ ಕಡೆಗೆ ಸರ್ಕಾರ ಗಮನ ಎಷ್ಟು ಕೊಡ್ತಾ ಇದ್ದಾರೆ, ಎಷ್ಟು ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಅಂತ ಎತ್ತಿರ್ತಾ ಇದ್ದಾರೆ. ಇವಾಗ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ. ನೀವು ನೋಡಿದರೆ ಶಾಲಾ ಕಾಲೇಜುಗಳನ್ನು ಮಠಗಳಿಗೆ ಅಥವಾ ಯಾವುದೋ ಬಿಸ್ನೆಸ್ ಇವ್ರುಗಳಿಗೆ ಎಂಟಿಟಿಗಳಿಗೆ ಒಂಥರ ಔಟ್ಸೋರ್ಸ್ ಆಗೋ ಥರ ಆಗ್ತಾ ಇದೆ. ಅದು ಆಗೋದು ಮುಂದಿನ ದಿನಗಳಲ್ಲಿ ದೊಡ್ಡ ಅಪಾಯಕ್ಕೆ ನಾವು ದುಡ್ತಾ ಇದ್ದಾರೆ ಅಂತ ನಾವು ಅನ್ಕೋಬೇಕಾಗತ್ತೆ. ಯಾಕೆಂದರೆ ಒಂದು ಸರಿಯಾದ ಒಂದು ಎಲ್ಲರಿಗೂ ಸಮಾನವಾದ ಶಿಕ್ಷಣ ಸಿಗ್ತಾ ಇಲ್ಲ ಅಂದಾಗ ಸಮಾಜದಲ್ಲಿ ಒಂದು ಏರಿಳಿತಗಳು ಜಾಸ್ತಿ ಆಗುತ್ತೆ. ಸೊ ಆ ಒಂದು ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅಂತ ನನ್ನ ಅನಿಸಿಕೆ. ಕನ್ನಡಿಗರು ಮೊದಲಿಂದಲೂ ಕೂಡ ಸೌಮ್ಯಶೀಲರು, ಸಹನಾಶೀಲರು. ಈ ಸದ್ಗುಣಗಳೇ ನಮ್ಮ ದೌರ್ಬಲ್ಯವೇ ಆಗ್ತಾ ಇದೆ. ಯಾಕಂತಂದರೆ ತಮಿಳುನಾಡಿನಲ್ಲಿ ಇರದಿರತಕ್ಕಂಥ ತ್ರಿಭಾಷಾ ಸೂತ್ರ ಕರ್ನಾಟಕದ ಮಕ್ಕಳ ಮೇಲೆ ಯಾಕೆ, ಇದನ್ನು ಇದುವರೆಗೆ ಯಾಕೆ ಸಮರ್ಥವಾಗಿ ಈಗ ಗೋಕಾಕ್ ವರದಿಯನ್ನು ತರೋದಕ್ಕೆ ಜಾರಿ ಮಾಡೋದಕ್ಕೆ ಬಹಳ ದೊಡ್ಡ ಪ್ರಬಲವಾದಂಥ ಹೋರಾಟವನ್ನು ನಡೆಯಿತು. ಈ ನಿಟ್ಟಿನಲ್ಲಿ ಯಾಕೆ ಹೋರಾಟಗಳಾಗಲಿಲ್ಲ? ಅಥವಾ ಇನ್ನೇನಾದರೂ ಬೇರೆ ಕಾರಣ ಇದೆಯಾ ಹಿಂದಿ ಉಳ್ಕೊಳ್ಳೋದಕ್ಕೆ? ಅಂದರೆ ಎಲ್ಲರೂ ರಾಷ್ಟ್ರೀಯವಾದ ಸಿದ್ಧಾಂತಕ್ಕೆ ಹೊಂದ್ಕೊಂಡಿದ್ದಾರೆ ಅಂತ ಹೇಳಲ್ಲ. ಕೆಲವೊಂದಷ್ಟು ಜನ ರಾಷ್ಟ್ರೀಯವಾದ ಸಿದ್ಧಾಂತ ಏನಿದೆ ಅದಕ್ಕೆ ಮೊದಲಿಂದ 70 ವರ್ಷದಿಂದ ಬೇರೆ ಬೇರೆ ಇದರಲ್ಲಿ ಒಂದಷ್ಟು ಮತದಾರರು ರಾಷ್ಟ್ರೀಯ ಪಕ್ಷಗಳಿಗೆ ವೋಟ್ ಹಾಕಿದ್ದರಿಂದ ಆ ರಾಷ್ಟ್ರೀಯ ಪಕ್ಷಗಳು ದೆಹಲಿಯ ಹೈಕಮಾಂಡ್ನ ಕೈ ಹಿಡಿತದಲ್ಲಿದ್ದರಿಂದ ಈ ನಮ್ಮ ನಾಯಕರುಗಳು ದೆಹಲಿಯ ಹೈಕಮಾಂಡ್ ಆಗ್ಬೋದು ಅಥವಾ ದೆಹಲಿಯ ಸರ್ಕಾರದ ವಿಚಾರದಲ್ಲಿ ಯಾವತ್ತೂ ಸಹ ಗಟ್ಟಿಯಾದ ನಿಲುವುಗಳನ್ನು ತಗೊಂಡಿಲ್ಲ. ಅದು ಕೆಲವೇ ಪರ್ಸೆಂಟ್, ನಾನು ಹೇಳ್ತಾ ಇರೋದು ಲೆಸ್ ದ್ಯಾನ್ 20-25% ಜನಕ್ಕಿಂತ ಕಡಿಮೆ ಜನ ಆ ಥರ ಒಂದು ಇದನ್ನು ಇಟ್ಕೊಂಡಿದ್ದಾರೆ. ಬಟ್ ಏನಾಗಿದೆ ಅಂದರೆ ಇನ್ನು ಉಳಿದ ಜನರು ಡಿವೈಡ್ ಆಗಿರೋದ್ರಿಂದ ಈ 20-25% ಜನ ಯಾರು ಒಂದು ರಾಷ್ಟ್ರೀಯ ಪಕ್ಷಗಳಿಗೆ ವೋಟ್ ಹಾಕ್ತಾ ಇದ್ದಾರೆ 70 ವರ್ಷದಿಂದ, ಅವರಿಗೆ ಜಾಸ್ತಿ ಅಧಿಕಾರದಲ್ಲಿ ಉಳ್ಕೊಳ್ಳೋ ಥರ ಆಗಿದೆ. ಸೊ ಈ ಪಾಲಿಸಿಗಳನ್ನು ಮಾಡೋದು ಅಧಿಕಾರದಲ್ಲಿರೋರು. ಸೊ ಹಿಂದಿ ತ್ರಿಭಾಷಾ ಸೂತ್ರ ಜಾರಿಗೆ ಬಂದಾಗ ಅದನ್ನು ಕರ್ನಾಟಕ ಸರ್ಕಾರದವರು ವಿರೋಧ ಮಾಡಬಹುದಾಗಿತ್ತು. ಆದರೆ ಆಗಿದ್ದವರು ಸಹ ಹೈಕಮಾಂಡ್ನ ಒಂದಷ್ಟು ಹಿಡಿತದಲ್ಲಿದ್ದವ್ರನ್ನೇ. ಅವರು ನಾವು ಹೈಕಮಾಂಡ್ನ ವಿರುದ್ಧ ಹೋಗೋದು ಬೇಡ ಅನ್ನೋ ಒಂದು ನಿಲುವು ತಾಳಿದ್ರಿಂದ ಅವತ್ತು ನಮಗೆ ತ್ರಿಭಾಷಾ ಸೂತ್ರನ ಅಂದರೆ ನಾವು ಅನುಸರಿಸೋ ಥರ ಆಯಿತು. ಅದೇ ಥರ ತಮಿಳುನಾಡಲ್ಲಿ ಅಲ್ಲಿಯ ರಾಜಕೀಯ ನಾಯಕರು ಅದನ್ನು ವಿರೋಧಿಸಿದ್ರು. ಹಾಗಾಗಿ ಅವರಿಗೆ ತ್ರಿಭಾಷಾ ಸೂತ್ರ ಬರಲಿಲ್ಲ. ಸೊ ತ್ರಿಭಾಷಾ ಸೂತ್ರ ಅನ್ನೋದು ಬಿಟ್ಟರೆ ಅದು ಶಿಕ್ಷಣಕ್ಕೆ ಮಾತ್ರ ತ್ರಿಭಾಷಾ ಸೂತ್ರ. ಅದೊಂದನ್ನು ಬಿಟ್ಟರೆ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ನಮಗೆ ಮತ್ತು ತಮಿಳುನಾಡಿಗೆ. ತಮಿಳುನಾಡಿನ ಬ್ಯಾಂಕ್ಗಳಲ್ಲಿ ಅಲ್ಲೂ ಸಹ ತಮಿಳಲ್ಲಿ ಸೇವೆ ಸಿಗಲ್ಲ. ಸೊ ಅದೇ ಥರ ಏನು ಸಮಸ್ಯೆ ಕರ್ನಾಟಕದಲ್ಲಿದೆ ಅದೇ ಸಮಸ್ಯೆಗಳು ತಮಿಳುನಾಡಲ್ಲಿದೆ. ನಮಗೆ ಮತ್ತು ತಮಿಳುನಾಡಿಗೂ ಇರೋ ಡಿಫ್ರೆನ್ಸ್ ಒಂದೇ ಏನಂದರೆ ಅವರು ಶಿಕ್ಷಣದಲ್ಲಿ ಅದು ಸ್ಟೇಟ್ ಸಿಲೆಬಸ್ ಶಾಲೆಗಳಾಗಿದ್ದರೆ ಅಲ್ಲಿ ಹಿಂದಿ ಇರಲ್ಲ, ಇಲ್ಲಿ ಇರುತ್ತೆ ಹಿಂದಿ. ಇವಾಗ ಏನಾಗ್ತಿದೆ, ಅಲ್ಲೂ ಸಹ CBSEನ ಇದು ಮಾಡ್ತಾರೆ, ICSEನ ಇದು ಮಾಡ್ತಾ ಇರೋದ್ರಿಂದ ಅಲ್ಲೂ ಒಂಥರ ಸೇಮ್ ಅದೇ ಥರ ಆಗ್ತಾಯಿದೆ. ಏನು ತುಂಬ ಡಿಫ್ರೆನ್ಸ್ ಅಂತ ಕಾಣ್ತಿಲ್ಲ. ಸೊ ಒಂದೇನೆಂದರೆ ಇಲ್ಲಿ ಮತ್ತು ಅಲ್ಲಿಗೆ ಇನ್ನೂ ಡಿಫ್ರೆನ್ಸ್ನ ನಾವು ಮಾಡ್ಕೊಂಡು ಹೋದರೆ ನಮ್ಮಲ್ಲಿ ಇರೋಷ್ಟು ಅವೇರ್ನೆಸ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಹಿಂದಿ ಹೇರಿಕೆ ಬಗ್ಗೆ ಆಗ್ಬೋದು ಅಥವಾ ಕೇಂದ್ರ ಸರ್ಕಾರದ ಹಿಡಿತದ ಬಗ್ಗೆ ಕರ್ನಾಟಕದಲ್ಲಿ ಆಗಿರೋಷ್ಟು ಅವೇರ್ನೆಸ್ಸು ತಮಿಳುನಾಡಲ್ಲೇ ಇಲ್ಲ ಅಂತ ಹೇಳ್ಬೋದು. ನೀವು ಬಹಳಷ್ಟು ಇತ್ತೀಚಿನ ಒಂದಷ್ಟು ಅಭಿಯಾನಗಳನ್ನು ಗಮನಿಸಿದರೆ ನಮ್ಮ ಮೆಟ್ರೋ ಹಿಂದಿ ಬೇಡ ಕ್ಯಾಂಪೇನ್ ಆಗ್ಬೋದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಆಗಿರೋ ಕ್ಯಾಂಪೇನ್ಗಳು ತಮಿಳುನಾಡಲ್ಲೇ ಆಗಿಲ್ಲ. ಈಗ ತಮಿಳುನಾಡು ಮೆಟ್ರೋನಲ್ಲೂ ಸಹ ಹಿಂದಿ ಒಂದಷ್ಟು ಕಡೆ ಇದೆ. ಅಂದರೆ ನಮ್ಮಲ್ಲಿ ನಾವು ಇಲ್ಲಿ ಅಪೋಸ್ ಮಾಡಿದ್ವಿ. ಸೊ ಆ ಒಂದು ಇದು ಶುರುವಾಗಿದೆ. ಕರ್ನಾಟಕ ಸಹ ಮುಂದಕ್ಕೆ ಬಂದಿದೆ ಇವತ್ತು. ಸೊ ತುಂಬ ಭಾಳ ಜನ ಏನು ಹೇಳೋದಂದರೆ ಕರ್ನಾಟಕ ಇಸ್ ಲೀಡಿಂಗ್ ದಿ ಕ್ಯಾಂಪೇನ್ ಅಗೇನೆಸ್ಟ್ ಹಿಂದಿ ಇಂಪೋಸಿಷನ್ ಅಂತ ಹೇಳ್ತಾರೆ. ಕರ್ನಾಟಕನೇ ಲೀಡ್ ಮಾಡ್ತಾ ಇದೆ ಆ ಒಂದು ಕ್ಯಾಂಪೇನ್ನ ಅಂತ. ಸೊ ಅದು ಒಂದು ಹೆಮ್ಮೆಯ ವಿಚಾರ. ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋ ಒಂದಷ್ಟು ಬದಲಾವಣೆಗಳೇನಿದೆ ಅದು ಸಿಗ್ನಿಫಿಕೆಂಟ್. ತಮಿಳುನಾಡಲ್ಲಿ ಇಷ್ಟು ಬದಲಾವಣೆಗಳಾಗಿಲ್ಲ. ಅಲ್ಲಿ ಏನಾಗಿದೆ ಅಂದರೆ ರಾಜಕೀಯ ನಾಯಕರಲ್ಲಿ ಒಂದಷ್ಟು ಅವೇರ್ನೆಸ್ ಇದೆ. ಇಲ್ಲಿ ಇನ್ನು ರಾಜಕೀಯ ಮಟ್ಟಕ್ಕೆ ಬಂದಿಲ್ಲದೆ ಇದ್ರೂ ಸಹ ಜನಸಾಮಾನ್ಯರ ಮಟ್ಟದಲ್ಲಿ ಒಂದಷ್ಟು ಅವೇರ್ನೆಸ್ಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ಥರದ ಒಂದು ಏನು ಅರಿವು ಜನರ ಸಾಮಾನ್ಯರಲ್ಲಿ ಕೂಡ ಅದು ಬೆಳೀತಿದೆ, ಅದು ಸಂತೋಷ. ಆದರೆ ಮೂಲಭೂತವಾಗಿ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದರೂ ಕೂಡ ಕನ್ನಡಕ್ಕೆ ಸೂಕ್ತ ಸ್ಥಾನಮಾನ ದೊರೆಯದಿರುವುದು ಮತ್ತು ಭಾಷಾ ಬೆಳವಣಿಗೆಗೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಭಾಷೆ ಆದರೂ ಕೂಡ ಇದಕ್ಕೆ ಸೂಕ್ತವಾದಂಥ ಸ್ಥಾನಮಾನ ಸಿಗದಿರೋದು ಮತ್ತು ಹಿಂದಿಯನ್ನು ವಿಜೃಂಭಿಸೋದಕ್ಕೆ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ವಿಶೇಷವಾಗಿ ಜನಸಾಮಾನ್ಯರು ನಿರಂತರವಾಗಿ ವ್ಯಾವಹಾರಿಕ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಬ್ಯಾಂಕುಗಳಲ್ಲಾಗಲಿ ಇದಕ್ಕೆ
ಪ್ರಾದೇಶಿಕ ಭಾಷೆಯನ್ನು ಹೆಚ್ಚೆಚ್ಚು ಬಳಸುವಂಥದ್ದಿಲ್ಲ. ಆಮೇಲೆ ಇನ್ನೊಂದು ಆ ನೌಕರರನ್ನೇ ಇಲ್ಲಿ ಕನ್ನಡ ಬಾರದೇ ಇರುವಂಥ ನೌಕರರನ್ನೇ ನಿಯೋಜನೆ ಮಾಡ್ತಿದ್ದಾರೆ. ಇದನ್ನೆಲ್ಲ ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ತಪ್ಪಿಸೋದಕ್ಕೆ ಸಾಧ್ಯತೆಗಳು ತುಂಬ ಇದೆ. ಇಲ್ಲಿ ನಾವೇನಾಗಿದ್ದೀವಿ ಅಂದರೆ 70 ವರ್ಷದಿಂದ ನಾವು ಪ್ರಶ್ನೆ ಮಾಡೋ ಒಂದು ಇದು ಗುಣನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ನಾವು ಸೇರ್ಕೊಂಡಿದ್ದು ಭಾರತ ಒಕ್ಕೂಟ ಸೇರ್ಕೊಂಡಿದ್ದು ಯಾವ ಆಧಾರದ ಮೇಲೆ? ನಾವು ಬೇರೆ ಬೇರೆ ನಮ್ಮ ಕರ್ನಾಟಕದಲ್ಲೇ ಸುಮಾರು 22-23 ಪ್ರಾಂತ್ಯಗಳೇನು ಸೇರಿಕೊಂಡು ನಾವೆಲ್ಲ ಸೇರ್ಕೊಂಡಿದ್ದು ಉದ್ದೇಶ ಒಂದು ಒಕ್ಕೂಟ ಇರುತ್ತೆ, ಸರಿಯಾದ ಒಕ್ಕೂಟ ವ್ಯವಸ್ಥೆಯನ್ನು ಭಾರತ ಸರ್ಕಾರ ಫಾಲೋ ಮಾಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಸೇರ್ಕೊಂಡ್ವಿ. ಸೊ ಇನ್ಸ್ಟ್ರೂಮೆಂಟ್ ಆಫ್ ಅಸೋಸಿಯೇಷನ್ ಅಂತ ಒಂದು ಏನಂತಾರೆ ಒಂದು ಡಾಕ್ಯುಮೆಂಟ್ಗೆ ಸಹಿ ಮಾಡಿದಾಗ, ನಾನು ಒಂದು ಮೈಸೂರು ಮಹಾರಾಜರದ್ದು ಒಂದು ಎಕ್ಸಾಂಪಲನ್ನು ತಗೋಬೇಕು ಅಂದರೆ, ಅವರು ಸಹಿ ಮಾಡಿದಾಗ ಅವರು ಹೇಳಿದ್ದು ಬರೀ ಡಿಫೆನ್ಸು ಅಂತ ಎಕ್ಸ್ಟರ್ನಲ್ ಅಫೇರ್ಸು, ಆಮೇಲೆ ಕಮ್ಯುನಿಕೇಷನು, ಇನ್ನೊಂದು ಐಟಮ್, ಈ 4 ಐಟಮ್ಸ್ ಮಾತ್ರ ಕೇಂದ್ರ ಸರ್ಕಾರ ಹ್ಯಾಂಡಲ್ ಮಾಡುತ್ತೆ, ಬೇರೆ ಎಲ್ಲ ಅಧಿಕಾರವೂ ರಾಜ್ಯದಲ್ಲೇ ಉಳ್ಕೊಳ್ಳುತ್ತೆ ಅನ್ನೋ ಥರ ಒಂದು ಉದ್ದೇಶ ಇಟ್ಕೊಂಡು ಆ ಡಾಕ್ಯುಮೆಂಟ್ಗೆ ಸಹಿ ಮಾಡಿದರು. ಸೊ ಕಳೆದ 70 ವರ್ಷದಲ್ಲಿ ಸುಮಾರು ಭಾರತ ಸರ್ಕಾರ 160 ಅಂಶಗಳ ಮೇಲೆ ಅಧಿಕಾರ ಅಂದರೆ ಕಾನೂನು ಮಾಡುವಷ್ಟು ಅಧಿಕಾರವನ್ನು ಹೊಂದಿದೆ. ಅಂದರೆ 4 ಅಂತ ನಾವು ಕೊಟ್ಟಿದ್ದು, ಅವರು 160 ಐಟಮ್ಸ್ನ ಅವರು ತೊಗೊಂಡ್ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ಅನ್ನೋದು ಒಂಥರ ದಿನಕ್ಕೆ ಒಂದು ಡಮ್ಮಿ ಆಗ್ತಾ ಇದೆ. ಹೆಚ್ಚು ಅಧಿಕಾರನ ದಿನದಿಂದ ಕಿತ್ಕೋತಾನೆ ಇದ್ದಾರೆ. GST ಮೂಲಕ ತೆರಿಗೆಯ ಮೇಲಿನ ಹಿಡಿತನ ತಗೊಂಡ್ರು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಕೊನೆಗೆ ಎಲ್ಲಿ ಬಂದು ನಿಂತ್ಕೋತಾ ಇದೆ ಅಂದರೆ ನಂಬರ್. ಭಾರತ ಒಕ್ಕೂಟ ಏನಿದೆ ಅದು ಸರಿಯಾದ ಒಕ್ಕೂಟ ವ್ಯವಸ್ಥೆನ ಫಾಲೋ ಮಾಡ್ತಾ ಇಲ್ಲ. ಸೊ ಅಮೆರಿಕದಲ್ಲಿ ಏನಾಗುತ್ತೆ, ಪ್ರತಿ ರಾಜ್ಯದಲ್ಲೂ ಈ ಫೆಡರಲ್ ಗೌರ್ಮೆಂಟ್ ಅಂತ ತಗೊಂಡಾಗ ಪ್ರತಿ ರಾಜ್ಯದಿಂದ ವೋಟಿಂಗ್ ಅಂತ ಏನಿರುತ್ತೆ ಅಲ್ಲಿ ಒಂದೇ ಸಮನಾದ ವೋಟಿಂಗ್ ಇರುತ್ತೆ. ಪ್ರತಿ ರಾಜ್ಯ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು. ಭಾರತದಲ್ಲಿ ಏನಾಗುತ್ತೆ ಅಂದರೆ, ಒಂದಷ್ಟು ರಾಜ್ಯದಿಂದ ಎಂಪಿಗಳು ಜಾಸ್ತಿ ಬರ್ತಾರೆ, ಒಂದಷ್ಟು ರಾಜ್ಯದಿಂದ ಎಂಪಿಗಳು ಕಡಿಮೆ ಬರ್ತಾರೆ. ನಮ್ಮಲ್ಲಿಂದ 28 ಜನ ಹೋಗ್ತಾರೆ, ಉತ್ತರ ಪ್ರದೇಶದಿಂದ 60ಕ್ಕೂ ಹೆಚ್ಚು ಜನ ಹೋಗ್ತಾರೆ. ಸೊ ಅದೇ ಥರ ಬಿಹಾರದಿಂದ ತುಂಬ ಜನ ಹೋಗ್ತಾರೆ. ಸೊ ಯಾವ ರಾಜ್ಯದಿಂದ ಹೆಚ್ಚು ಎಂಪಿಗಳು ಬರ್ತಾರೆ ಆ ರಾಜ್ಯದವ್ರಿಗೆ ಬೇಕಾಗಿರೋ ಥರ ಕಾನೂನುಗಳು ಭಾರತ ಸರ್ಕಾರದಲ್ಲಿ ನಡೀತಾ ಇದೆ. ಸೊ ಅವ್ರೇನು ಮಾಡ್ಕೊಂಡಿದ್ದಾರೆ ಅಂದರೆ ಆಲ್ ಇಂಡಿಯಾ ಎಕ್ಸಾಮ್ಸ್ ಅಂತ ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾಯಿದೆ. ಬ್ಯಾಂಕಿಂಗ್ ಉದಾಹರಣೆ ತೊಗೊಂಡ್ರೆ, ಬ್ಯಾಂಕಿಂಗ್ ಉದ್ಯೋಗದಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು ಕರ್ನಾಟಕದಲ್ಲಿ. IBPS ತೊಗೊಂಬಂದರು. IBPS ತೊಗೊಂಬಂದು ಅದನ್ನ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಪರೀಕ್ಷೆ ತಗೋಬಹುದು ಅಂತ ಕೊಟ್ಟರು. ಎಷ್ಟೇ ಒತ್ತಡ ಹಾಕಿದ್ರು, ನಮ್ಮ ಎಂಪಿಗಳು ಎಷ್ಟೇ ಮಾತಾಡಿದ್ರು ಸಹ ಕನ್ನಡದಲ್ಲಿ ಕೊಡ್ತಾ ಇಲ್ಲ. ಸೊ ಇದನ್ನೆಲ್ಲ ಗಮನಿಸಿದ್ರೆ ಏನಾಗ್ತದೆ ಅಂದರೆ, ಕ್ಲಿಯರ್ ಆಗಿ ಏನಾಗ್ತದೆ ಅಂದರೆ, ಭಾರತ ಸರ್ಕಾರದಲ್ಲಿ ಯಾರ ನಂಬರ್ ಜಾಸ್ತಿ ಇದೆ ಅವರಿಗೆ ಬೇಕಾಗಿರೋ ಥರ ಕಾನೂನುಗಳನ್ನು ಸೃಷ್ಟಿ ಮಾಡ್ಕೋತಾ ಇದ್ದಾರೆ. ಸೊ ನಮ್ಮ ಎಂಪಿಗಳು ಇವತ್ತಿನ ಮಟ್ಟದಲ್ಲಿ ಹೈಕಮಾಂಡ್ನ ಒಂದು ಹಿಡಿತದಲ್ಲಿದ್ದಾರೆ ಅಂತ ಅನ್ಕೋಬಹುದು. ಇವನ್ ದೋ ನಮ್ಮ ಎಂಪಿಗಳು 28 ಜನ ಸಹ ಅಪೋಸ್ ಮಾಡಿದ್ರು ಸಹ ನಾವೇನು ಬದಲಾವಣೆ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಅವರ ನಂಬರು ಜಾಸ್ತಿ ಇದೆ. ಸೊ ಇದೆಲ್ಲ ಒಂದಷ್ಟು ಕಾರಣಗಳಿಂದ ನಮಗೆ ಬೇಕಾಗಿರೋ ನಮ್ಮ ವಿರುದ್ಧದ ಕಾನೂನುಗಳು ಭಾರತ ಸರ್ಕಾರದಲ್ಲಿ ಈಸಿಯಾಗಿ ಪಾಸ್ ಆಗ್ತಾ ಇದೆ. ಸೊ ಇವತ್ತಿಗೆ ನಮ್ಮ ಎಂಪಿಗಳು ಮಾತಾಡ್ತಾ ಇಲ್ಲ, ಬಟ್ ಅವರು ಗಟ್ಟಿಯಾಗಿ ಮಾತಾಡೋಕ್ಕೆ ಶುರು ಮಾಡಬೇಕಾಗತ್ತೆ. ಒಂದಲ್ಲ ಒಂದು ದಿನ ಬದಲಾವಣೆ ಸಾಧ್ಯ ಇದ್ದೇ ಇದೆ. ನಾವು ಬದಲಾವಣೆ ಸಾಧ್ಯನೇ ಇಲ್ಲ ಅಂತ ಅಲ್ಲ, ಬಟ್ ಬದಲಾವಣೆ ತುಂಬ ಕಷ್ಟ ಆಗಬೇಕು ಅನ್ನೋ ಥರ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾನು ಹೇಳ್ದಂಗೆ ನಮ್ಮ 28 ಜನ ಅಪೋಸ್ ಮಾಡಿದರೂ ಸಹ ಏನೂ ಮಾಡೋಕ್ಕಾಗಲ್ಲ, ಅದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಬಟ್ ಆಗೋದೇ ಇಲ್ಲ ಅಂತ ಅಲ್ಲ, ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡೋದಕ್ಕೆ ಶುರು ಮಾಡಿದಾಗ ನಮ್ಮ ಜನಪ್ರತಿನಿಧಿಗಳು, ಆವಾಗ ಬೇರೆಯವರು ಬಂದು ಸೇರ್ಕೋತಾರೆ ನಮ್ಮ ಜೊತೆಗೆ. ತಮಿಳ್ನಾಡವ್ರು ಬಂದು ಸೇರ್ಕೋತಾರೆ, ಕೇರಳದವ್ರು ಬಂದು ಸೇರ್ಕೋತಾರೆ, ಮಹಾರಾಷ್ಟ್ರದವ್ರು ಬಂದು ಸೇರ್ಕೋತಾರೆ. ಅವೆಲ್ಲ ಸೇರ್ಕೊಂಡಾಗ ಏನಾಗುತ್ತೆ, ಆ ಕೂಗು ದೊಡ್ಡದಾಗತ್ತೆ. ಆ ಕೂಗು ದೊಡ್ಡದಾಗೋ ನಿಟ್ಟಲ್ಲಿ ನಾವು ಕೆಲಸ ಮಾಡಬೇಕು. ಇದ್ರ ಜೊತೆಗೆ ಇತ್ತೀಚೆಗೆ ನೋಡಿ, ಈಗ ಬೇರೆ ಬೇರೆ ರಾಜ್ಯಗಳಿಗೆ ಪ್ರವಾಹ, ಬರ ಇಂಥ ಸ್ಥಿತಿಗಳಲ್ಲಿ ನೀಡುವಂಥ ಅನುದಾನಕ್ಕೆ ಹೋಲಿಸಿದರೆ ಕರ್ನಾಟಕಕ್ಕೆ ಬಹಳ ಕಡಿಮೆ ಅನುದಾನ ಸಿಗ್ತಾ ಇದೆ. ಒಂದು ಕೇಂದ್ರ ಸರ್ಕಾರ ಇಷ್ಟೆಲ್ಲ ಉದಾಸೀನವನ್ನು ಒಂದು ರಾಜ್ಯದ ಬಗ್ಗೆ ತೋರಿಸುತ್ತೆ ಅನ್ನೋದಾದ್ರೆ ಅದು ಕಳವಳಕಾರಿಯಾದಂಥ ಸಂಗತಿ. ಒಂದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಎಲ್ಲರೂ ಹೇಳ್ತಾರೆ, ಕೇಂದ್ರದಲ್ಲೂ ಒಂದೇ ಪಕ್ಷದ ಸರ್ಕಾರ, ರಾಜ್ಯದಲ್ಲೂ ಒಂದೇ ಪಕ್ಷದ ಸರ್ಕಾರ ಇದ್ರೆ ರಾಜ್ಯಕ್ಕೆ ಹೆಚ್ಚು ಒಳ್ಳೆಯದಾಗುತ್ತೆ. ಇದು ಒಂದು ಸಿದ್ಧಾಂತವನ್ನ ಹೇಳ್ಕೊಂತಾನೆ ಬಂದಿದ್ದಾರೆ. ಅದ್ರ ಮೂಲಕನೂ ಓಟನ್ನ ತಗೊಳ್ಳುವಂಥ ತಂತ್ರನೂ ಇದೆ. ಆದರೂ ಕೂಡ ಕರ್ನಾಟಕದಲ್ಲಿ BJP ಸರ್ಕಾರ ಇದೆ, ಕೇಂದ್ರದಲ್ಲೂ BJP ಸರ್ಕಾರ ಇದೆ. ಆದರೂ ಇತ್ತೀಚಿನ ವರ್ಷಗಳಲ್ಲಿ ಆದಂಥ ಮಳೆ ದುರಂತಗಳಾಗ್ಬೋದು, ಬರ ಆಗ್ಬೋದು, ಇದರಲ್ಲಿ ಕರ್ನಾಟಕಕ್ಕೆ ಸರಿಯಾದಂಥ ಅನುದಾನವೇ ಸಿಗ್ತಾ ಇಲ್ವೇ? ಅಂಗಲಾಚಬೇಕಾದಂಥ ಸ್ಥಿತಿ ಇದೆ. ಯಾಕೆ ಅಲ್ಲ, ಇದು ಇವತ್ತಿನ ಒಂದು ಇದು ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಇದು 70 ವರ್ಷದಿಂದ ಹೀಗೆ ನಡ್ಕೊಂಡ್ ಬಂದಿದೆ. ನಾವು ಡೇಟಾ ತೆಗೆದು ನೋಡಿದ್ರೆ, ನಾವು ಪ್ರವಾಹದ ಎಕ್ಸಾಂಪಲ್ ತಗೊಂಡ್ರೆ, ಈ ಕರ್ನಾಟಕದಲ್ಲಿ ಯಾವತ್ತೇ ಪ್ರವಾಹ ಆದರೂ ಕರ್ನಾಟಕಕ್ಕೆ ಬಂದಿರೋ ಒಂದಷ್ಟು ಏನು ಅನುದಾನಗಳು ಕಡಿಮೆ ಇದೆ. ಅದು ಈಗಿನ ಸರ್ಕಾರ ಇರ್ಬೋದು ಅಥವಾ ಹಿಂದಿನ ಸರ್ಕಾರ ಇರ್ಬೋದು. ಹಿಂದಿನ ಸರ್ಕಾರದಲ್ಲೂ ಅನ್ಯಾಯಗಳಾಗಿದೆ. ಸೊ ಈ ಸರ್ಕಾರದಲ್ಲೂ ಅನ್ಯಾಯ ಆಗ್ತಿದೆ. ಮುಖ್ಯವಾಗಿ ನಮ್ಮ ಜನಪ್ರತಿನಿಧಿಗಳು ದೆಹಲಿಯ ಮಟ್ಟದಲ್ಲಿ ಜೋರಾಗಿ ಗಟ್ಟಿಯಾಗಿ ಮಾತಾಡೋಕ್ಕೆ ಹಿಂಜರಿತಾ ಇದ್ದಾರೆ.
ಅಂದರೆ ಒಂದಷ್ಟು ಜನ ಹೈಕಮಾಂಡ್ನ ಕೈಗೊಂಬೆಗಳಾಗಿದ್ದಾರೆ. ಸೊ ಹಾಗಾಗಿ ನಮಗೆ ಕಡಿಮೆ ಸಿಗ್ತದೆ. ಆಮೇಲೆ ಹೇಳ್ತಾರಲ್ಲ, ಕೇಂದ್ರ ಮತ್ತು ರಾಜ್ಯದಲ್ಲಿ ಎರಡು ಒಂದೇ ಸರ್ಕಾರ ಇದ್ದರೆ ಹಣದ ಹೊಳೆ ಹರಿಯುತ್ತೆ ಅಂತ. ಅದು ಮನುಕುಲದ ಒಂದು ದೊಡ್ಡ ಸುಳ್ಳು. ಅದಕ್ಕಿಂತ ದೊಡ್ಡ ಸುಳ್ಳು ಯಾವತ್ತೂ ಇಲ್ಲ. ಅದೇ ಇವತ್ತು ನಮ್ಮನ್ನು ಹಿಂದಕ್ಕೆ ಉಳ್ಕೊಳ್ಳೋ ಥರ ಮಾಡಿದೆ. ಇಲ್ಲಿ ಒಂದು ಬೇರೆ ಸರ್ಕಾರ ಇದ್ದಿದ್ರೆ ಅಟ್ಲೀಸ್ಟ್ ಪ್ರಶ್ನೆ ಮಾಡೋದಕ್ಕಾದರೂ ಆಗ್ತಾಯಿತ್ತು, ಅಥವಾ ಅಲ್ಲೊಂದು ಬೇರೆ ಸರ್ಕಾರ ಇದ್ದಿದ್ರೆ ಪ್ರಶ್ನೆ ಮಾಡೋದಕ್ಕೆ ಒಂದು ಅವಕಾಶ ಇರ್ತಾಯಿತ್ತು. ಇವಾಗ ಪ್ರಶ್ನೆ ಮಾಡೋಕ್ಕೆ ಅವಕಾಶ ಇಲ್ಲ. ಮುಖ್ಯಮಂತ್ರಿಗಳು 10,000 ಕೋಟಿ ಕೊಡಿ ಅಂತ ನೆರೆ ಪರಿಹಾರಕ್ಕೆ ಕೇಳ್ತಾರೆ. ಅವರು 550 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಡ್ಯಾಮೇಜ್ ಆಗಿರೋದು 25,000 ಕೋಟಿ. 25,000 ಕೋಟಿಯಲ್ಲಿದೆ, 500 ಕೋಟಿಯಲ್ಲಿದೆ. ನೀವು ತೆರಿಗೆಯನ್ನು ತಗೊಂಡ್ರೆ 50%ಗಿಂತ ಹೆಚ್ಚು ತೆರಿಗೆ ಅವ್ರಿಗೆ ಹೋಗ್ತಾ ಇದೆ. ಅಂದರೆ ಉದಾಹರಣೆಗೆ ತೊಗೊಂಡ್ರೆ ನಮಗೆ ಬರೋದು GST ಮಾತ್ರ. ರಾಜ್ಯ ಸರ್ಕಾರ ಉಳ್ಕೊಳ್ಳೋದು 50% GST ಉಳ್ಕೊಳ್ಳುತ್ತೆ. ಅದು ಬಿಟ್ಟರೆ ಪೆಟ್ರೋಲ್ ಮೇಲೆ ಒಂದಷ್ಟು, ಇನ್ನೂ ಒಂದಷ್ಟು ಕಂದಾಯ ಅದು ಇದು ಅಂದ್ಕೊಂಡು ಒಂದು ಸ್ವಲ್ಪ ದುಡ್ಡು ಉಳ್ಕೊಳ್ಳುತ್ತೆ ರಾಜ್ಯ ಸರ್ಕಾರಕ್ಕೆ. ಬಟ್ ಕೇಂದ್ರ ಸರ್ಕಾರಕ್ಕೆ ಏನೇನು ಹೋಗ್ತಾಯಿದೆ ಅಂದರೆ GST ಹೋಗುತ್ತೆ. ಅರ್ಧ GST, 50% GST ಕೇಂದ್ರ ಸರ್ಕಾರ ಕೊಟ್ಟೋಗುತ್ತೆ. ಅದಾದಮೇಲೆ 100% ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್ 100% ಅವ್ರಿಗೆ ಹೋಗುತ್ತೆ. ಅದಾದಮೇಲೆ ಕಸ್ಟಮ್ ತೆರಿಗೆ ಹೋಗುತ್ತೆ, ಪೆಟ್ರೋಲಿಯಂ ತೆರಿಗೆ ಹೋಗುತ್ತೆ. ಇದನ್ನೆಲ್ಲ ನೋಡಿದರೆ ನಮ್ಮ ಕರ್ನಾಟಕದಲ್ಲಿ ಏನು ತೆರಿಗೆ ಜನ್ರೇಟ್ ಆಗುತ್ತೆ ಅದರ ಹೆಚ್ಚಿನ ಪಾಲು ಕೇಂದ್ರಕ್ಕೆ ಹೋಗುತ್ತೆ. ಬಟ್ ಈ ಥರ ಸಮಯದಲ್ಲಿ ತೊಂದರೆ ಆದಾಗ ಅದಕ್ಕೂ ಕೇಂದ್ರ ಸರ್ಕಾರಕ್ಕೂ ಸಂಬಂಧನೇ ಇಲ್ಲ ಥರ ವ್ಯವಸ್ಥೆಯನ್ನು ನಾವು ಕಟ್ಕೊಂಡಿದ್ದೀವಿ. ನಾವು ಮಾಡ್ಕೊಂಡಿದ್ದನ್ನ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಯಾಕೆಂದರೆ ಕೇಂದ್ರ ಸರ್ಕಾರ ದಿನದಿಂದ ದಿನಕ್ಕೆ ರಾಜ್ಯ ಸರ್ಕಾರದ ಅಧಿಕಾರವನ್ನು ಕಡಿಮೆ ಮಾಡ್ಕೊಂಡು ಬಂದಾಗ ನಾವು ಪ್ರಶ್ನೆ ಮಾಡಬೇಕಾಗಿತ್ತು. ಯಾವಾಗ GSTನ ಅವ್ರು ತೊಗೊಂಬಂದರು, ಭಾಳಷ್ಟು GST ಕಾನೂನು ಜಾರಿಯಾದಾಗ ಕೂಡ ಅದನ್ನು ನಾವು ಅಪೋಸ್ ಮಾಡ್ತಾ ಇದ್ವಿ. ಒಂದಷ್ಟು ನಾವುಗಳು ಜನಸಾಮಾನ್ಯರು ಒಂದಷ್ಟು ಅವೇರ್ನೆಸ್ ಮೂಡಿಸೋದು ಮಾತಾಡ್ತಾ ಇದ್ವಿ. ಬಟ್ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಅಥವಾ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು, ಅವರು ಸಹ ಅದನ್ನು ಗಟ್ಟಿಯಾಗಿ ಅಪೋಸ್ ಮಾಡಲಿಲ್ಲ. GST ಅನ್ನೋದೇನಿದೆ, ತೆರಿಗೆಯ ಮೇಲಿನ ಹಿಡಿತಾನೆ ಕಿತ್ಕೊಂಡ್ಬಿಟ್ರು. ಇವತ್ತು ನೆರೆ ಆಗಿದೆ. ನೆರೆ ಆಗಿರೋದ್ರಿಂದ ಈಗ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ. ಸೊ ಈ ಒಂದು ಕಾಲಘಟ್ಟದಲ್ಲಿ ಇನ್ ಕೇಸ್ ನಮಗೆ ತೆರಿಗೆ ಮೇಲೆ ಹಿಡಿತಾ ಇದ್ದಿದ್ರೆ ಯಾವುದಾದ್ರೂ ಒಂದಷ್ಟು ಅಂಶಗಳ ಮೇಲೆ ತೆರಿಗೆ ಜಾಸ್ತಿ ಹಾಕಿ ಸರ್ಕಾರಕ್ಕೆ ಬರೋ ಒಂದಷ್ಟು ಇನ್ಕಮ್ನ ಜಾಸ್ತಿ ಮಾಡ್ಕೋಬಹುದಾಗಿತ್ತು. ಇತ್ತೀಚೆಗಂತೂ GST ಪಾಲನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಒಂದು ಮಾತು ಬಂತು. ಇದ್ರ ಬಗ್ಗೆ GST ಪರಿಹಾರ ಅಂತ ಕೊಡಬೇಕಾಗಿತ್ತು ಅವರು. GSTನಲ್ಲಿ ಪರಿಹಾರ ಅಂದರೆ ಯಾವಾಗ GST ಬಂತೋ, GST ಬಂದಿದ್ದರಿಂದ ರಾಜ್ಯ ಸರ್ಕಾರಗಳಿಗೆ ಲಾಸ್ ಆಯಿತು, ತೆರಿಗೆ ಸಂಗ್ರಹ ಕಡಿಮೆ ಆಯಿತು. ತೆರಿಗೆ ಸಂಗ್ರಹ ಕಡಿಮೆ ಆದ ತಕ್ಷಣ ಅವ್ರೇನು ಮಾಡಿದರು, ಕೇಂದ್ರ ಸರ್ಕಾರದವರು ಉಪಾಯವಾಗಿ 5 ವರ್ಷ ನಿಮಗೆ ಕಾಂಪನ್ಸೇಟ್ ಮಾಡ್ತೀವಿ ಅಂತ ಹೇಳಿದರು. ಅದು GST ಕಾಂಪನ್ಸೇಷನ್, ಒಂದು 10,000 ರಿಂದ 15,000 ಕೋಟಿ ಪ್ರತಿ ವರ್ಷ ಕೊಡ್ತೀವಿ ಅಂತ. ಅದು ಎಷ್ಟು ವರ್ಷ ಕೊಡ್ತಾರೆ? 5 ವರ್ಷ ಮಾತ್ರ. ಮುಂದಿನ ವರ್ಷಕ್ಕೆ ಹೇಗಿದ್ರು ನಿಂತೋಗುತ್ತೆ. ಆ ಪರಿಹಾರ ಮುಂದಿನ ವರ್ಷದಿಂದ ಬರಲ್ಲ. ಸೊ ಇನ್ ಕೇಸ್ ಬಂದಿದ್ರೂ ಸಹ ಅದು ಮುಂದಿನ ವರ್ಷದವರೆಗೂ ಮಾತ್ರ, ಮುಂದಿನ ವರ್ಷದಿಂದ ನಿಂತೋಯ್ತು. ಆಮೇಲೆ GSTನಲ್ಲಿ ಎಷ್ಟು ಮೋಸ ನಡೆದಿದೆ ಅಂದರೆ, GST ಯಾವುದೇ ಒಂದು ನಿಯಮ ಜಾರಿಯಾಗಬೇಕು ಅಂದರೆ GST ಕೌನ್ಸಿಲಲ್ಲಿ ಅದು ಪಾಸ್ ಆಗಬೇಕು, ಆ ಬಿಲ್, ಆ ಒಂದು ಕಾನೂನು. ಸೊ ಆ ಕಾನೂನು ಪಾಸ್ ಆಗಬೇಕು ಅಂದರೆ ಅಲ್ಲಿ ಎಲ್ಲ ರಾಜ್ಯಗಳಿಗೂ ವೋಟಿಂಗ್ ಪವರ್ ಇದೆ. ಅದೇ ಥರ ಕೇಂದ್ರ ಸರ್ಕಾರಕ್ಕೂ ಒಂದು ವೋಟಿಂಗ್ ಪವರ್ ಇದೆ. ಕೇಂದ್ರ ಸರ್ಕಾರದ ವೋಟಿಂಗ್ ಪವರ್ ಎಷ್ಟಿದೆ ಅಂದರೆ 100 ವೋಟಲ್ಲಿ 33% ವೋಟ್ನ ಕೇಂದ್ರ ಸರ್ಕಾರ ಹಿಡ್ಕೊಂಡು ಕೂತಿದೆ. ಸೊ ಇಲ್ಲಿ ಒಂದು ಕಾನೂನು ಪಾಸ್ ಆಗಬೇಕು ಅಂದರೆ 75% ಬರಬೇಕು. ಅಂದರೆ ಎಷ್ಟು ಸಿಂಪಲ್ ಆಗಿದೆ ಅಂದರೆ, ಕೇಂದ್ರ ಸರ್ಕಾರವನ್ನು ಬಿಟ್ಟು ಎಲ್ಲ ರಾಜ್ಯಗಳು ಒಂದಾದರೂ ಸಹ ಒಂದು ನಿಯಮನ ಜಾರಿಗೆ ತರೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ರಾಜ್ಯಗಳು ಒಂದಾದ್ರೂ 66% ವೋಟ್ ಬರುತ್ತೆ. ವೋಟ್ ಬರಬೇಕಾಗಿರೋದು 75%. ಅದೇ ಕೇಂದ್ರ ಸರ್ಕಾರದವರು ಅವರ ಹೈಕಮಾಂಡ್ನ ಬಳಸ್ಕೊಂಡು ಒಂದು 7-8 ರಾಜ್ಯದಲ್ಲಿ ಅವರ ಹೈಕಮಾಂಡ್ನಿಂದ ಒಂದಷ್ಟು ಹೇಳಿಸ್ಬಿಟ್ಟು ರಾಜ್ಯ ಸರ್ಕಾರಗಳಿಗೆ ವೋಟ್ ಹಾಕಿಸ್ಕೊಂಡು ಯಾವುದೇ ತರಹದ ಕಾನೂನನ್ನು ಬೇಕಾದರೂ ಜಾರಿಗೆ ತರಬಹುದು. ಎಲ್ಲ ರಾಜ್ಯ ಸರ್ಕಾರಗಳು ಒಂದಾದರೂ ಸಹ ಒಂದು ಕಾನೂನನ್ನ ತರೋಕ್ಕಾಗಲ್ಲ ಇನ್ ಕೇಸ್ ಕೇಂದ್ರ ಸರ್ಕಾರದವರು ಅದರ ವಿರುದ್ಧ ಇದ್ದಾರೆ. ಸೊ ಈ ಥರ ಎಲ್ಲ ವ್ಯವಸ್ಥೆಗಳನ್ನು ರೂಪಿಸ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದವರು. ನಮ್ಮ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರು ಪ್ರಶ್ನೆ ಮಾಡಿಲ್ಲ. ಇದೆಷ್ಟು ಸಿಂಪಲ್. ಒಬ್ಬ ಈ ಕರ್ನಾಟಕದಲ್ಲಿ ಒಂದೇ ಪಕ್ಷಕ್ಕೆ ಅಂದರೆ BJPಗೆ ಅತಿ ಹೆಚ್ಚು ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿದೆ. ಆದರೂ ಕೂಡ ಈ ಜನಪ್ರತಿನಿಧಿಗಳು ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಲಿಕ್ಕೆ ಆಗದೇ ಇರುವಂಥದ್ದು, ಅಥವಾ ತಮ್ಮ ಪಕ್ಷದ ವಿರುದ್ಧ ಮಾತಾಡಲಿಕ್ಕೆ ಪಾರ್ಲಿಮೆಂಟಲ್ಲಿ ಆಗಲಿಲ್ಲ ಅಂತಂದ್ರೂ ಕೂಡ ಇಲಾಖೆಗಳ ಸಚಿವರ ಬಳಿ ಹೋಗಿ ಒತ್ತಡವನ್ನು ಹಾಕುವಂಥದ್ದು ಕೂಡ ಕಾಣ್ತಾ ಇಲ್ಲ. ಇದೆಲ್ಲ ಏನು ಸೂಚಿಸ್ತಿದೆ? ಒಂದು ಏನಂದರೆ, ನಿಜವಾಗ್ಲೂ ಒಂದು ಪ್ರಾದೇಶಿಕ ಶಕ್ತಿ ಹುಟ್ಟಬೇಕು ಅನ್ನೋದೊಂದು ಜನರಲ್ಲಿ ಮೂಢ ಥರ ಆಗ್ತಿದೆ ಅಂತ ಹೇಳ್ಬೋದು.
ಇವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಈಗ ಮೊದಲಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಇವೆಲ್ಲ ಇರೋದ್ರಿಂದ ಇಂಟರ್ನೆಟ್ಟು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಜನಕ್ಕೆ ಈಸಿಯಾಗಿ ಗೊತ್ತಾಗ್ತಾ ಇದೆ. ಈ 70 ವರ್ಷದಿಂದಲೂ ಈ ನಮ್ಮ ಎಂ ಪಿಗಳು ಭಾಳಷ್ಟು ಜನ ಹೀಗೆ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಆವತ್ತಿನ ಕಾಲದಲ್ಲಿ ಈ ಇಂಟರ್ನೆಟ್ ಇರಲಿಲ್ಲ, ಕಮ್ಯುನಿಕೇಷನ್ ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ. ಎಲ್ಲ ಬೀದರಲ್ಲಿ ಸಮಸ್ಯೆ ಆಗಿರೋ ನಮಗೆ ದೂರದಲ್ಲಿ ಕೂತಿರೋರಿಗೆ ಗೊತ್ತಾಗ್ತಿರಲಿಲ್ಲ. ಸೊ ಇವತ್ತು ಎಲ್ಲ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಎಲ್ಲ ಎಂ ಪಿಗಳು ಸೋತಿದ್ದಾರೆ ಅನ್ನೋದು ಇವತ್ತು ಕಾಣಿಸ್ತಾ ಇದೆ. ಸೊ ಇದು ಇವರೊಬ್ಬರೇ ಅಂತಲ್ಲ, 70 ವರ್ಷದಿಂದ ನಡ್ಕೊಂಡು ಬಂದಿದ್ದಾರೆ. ಹೆದರ್ಕೋತಾರೆ ಅಂದರೆ ಹೈಕಮಾಂಡ್ ಅವರು ಅಷ್ಟೊಂದು ಕಂಟ್ರೋಲ್ ಇಟ್ಕೊಂಡಿದೆ. ಹೈಕಮಾಂಡ್ ಕಂಪ್ಲೀಟ್ ಕರ್ನಾಟಕದ ರಾಜಕೀಯ ವ್ಯವಸ್ಥೆನೇ ಕಂಟ್ರೋಲ್ ಮಾಡ್ತಾರೆ, ಯಾವ್ದಾದ್ರು ಪಕ್ಷ ಆಗಬಹುದು. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬೇಕು. ಬಹಳ ದೊಡ್ಡ ಆಶಯದೊಂದಿಗೆ ಗಣತಂತ್ರ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ ನಮ್ಮಲ್ಲಿ ಉದಯ ಆಗಿದೆ. ಇದರಿಂದ ತುಂಬ ದೊಡ್ಡದೊಂದು ಪರಿಕಲ್ಪನೆ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕ ರಾಷ್ಟ್ರೀಯವಾದ ಅನ್ನೋದು ಚಿಗುರುತ್ತಾ ಇದೆ, ಬೆಳೀತಾ ಇದೆ. ಇದರಲ್ಲಿ ಸಕಾರಾತ್ಮಕತೆ ಇದೆಯೇ, ನಕಾರಾತ್ಮಕತೆ ಇದೆಯೇ? ಸಕಾರಾತ್ಮಕತೆಯೇ ಇರೋದು. ಯಾಕೆಂದರೆ ನಾವು ಕನ್ನಡಿಗರು ಸಾವಿರಾರು ವರ್ಷದಿಂದ ಸ್ವತಂತ್ರವಾಗಿ ಬದುಕಿದ್ದವರು. ಇವತ್ತು ದೆಹಲಿ ಹೈಕಮಾಂಡ್ ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗುತ್ತೆ ಅಂದರೆ ನಮ್ಮ ರಾಜಕೀಯ ವ್ಯವಸ್ಥೆಯನ್ನು. ನಾವು ಈ ಭಾರತ ಒಕ್ಕೂಟನ ಏನಕ್ಕೆ ಸೇರ್ಕೊಂಡ್ವಿ ಅನ್ನೋದು ಮೂಲಭೂತ ಪ್ರಶ್ನೆ. ನಾವು ಈ ಭಾರತ ಒಕ್ಕೂಟ ಸೇರ್ಕೊಂಡಿದ್ದು ನಾವು ಬೇರೆಯವರ ಜೊತೆ ಬೆಳೆಯೋಣ ಅನ್ನೋ ಒಂದು ನಿಟ್ಟಲ್ಲಿ ಸಹ ಸೇರ್ಕೊಂಡಿದ್ದು ಹೊರತುನೆ ನಾವು ಯಾರನ್ನೋ ಮಾತ್ರ ಒಬ್ಬರನ್ನ ಬೆಳೆಸೋಣ ಅಂತ ಅಲ್ಲ, ಅಥವಾ ನಾವು ಮಾತ್ರ ಬೆಳೆಯೋಣ ಬೇರೆಯವ್ರನ್ನ ತುಳಿಯೋಣ ಅನ್ನೋ ಉದ್ದೇಶನೂ ನಮ್ಗೆ ಇರಲಿಲ್ಲ. ಸೊ ಇವತ್ತಿಗೂ ಕೂಡ ಕನ್ನಡ ರಾಷ್ಟ್ರೀಯತೆಯಲ್ಲಿ ಏನಿದೆ ಅಂದರೆ ನಾವು ಬೆಳೆಯೋಣ, ಹಿಂದಿಯವರು ಬೆಳೀಲಿ, ತಮಿಳವರು ಬೆಳೀಲಿ, ಆಂಧ್ರದವರು ಬೆಳೀಲಿ ಅನ್ನೋದೇ ಇದೆ. ಈ ಹುಸಿ ರಾಷ್ಟ್ರೀಯತೆ ಏನಿದೆ ಅದು ಬರೀ ಒಂದಷ್ಟು ರಾಜ್ಯಗಳನ್ನು ಬೆಳೆಸಬೇಕು ಅಂತ ಹೇಳೋ ಒಂದು ಇದು. ಆ ಒಂದು ರಾಷ್ಟ್ರೀಯತೆಯಲ್ಲೇ ಸುಳ್ಳು ಅಡಗಿದೆ. ಇವತ್ತಿನ ರಾಷ್ಟ್ರೀಯತೆ ಏನು ಹೇಳ್ತಾರಲ್ಲ ಅದೆಲ್ಲ ಸುಳ್ಳು ಅಡಗಿದೆ. ನಮ್ಮ ಕರ್ನಾಟಕ ರಾಷ್ಟ್ರೀಯತೆಯೇ ನಿಜವಾದ ಭಾರತದ ರಾಷ್ಟ್ರೀಯತೆ, ಅದೇ ನಿಜವಾದದ್ದು. ಯಾಕೆಂದರೆ ಅದೇ ನಿಜವಾದ ಒಕ್ಕೂಟ ವ್ಯವಸ್ಥೆ. ನಾವು ನಮ್ಮ ಕರ್ನಾಟಕ ರಾಷ್ಟ್ರೀಯತೆ ಏನಿದೆ ಅದು ಒಕ್ಕೂಟ ವ್ಯವಸ್ಥೆನ ಪ್ರಮೋಟ್ ಮಾಡುತ್ತೆ. ಒಕ್ಕೂಟ ವ್ಯವಸ್ಥೆ ಸರಿಯಾಗಿ ಬರಬೇಕು ಅಂತ ಹೇಳುತ್ತೆ. ಎಲ್ಲ ರಾಜ್ಯಗಳ ಅಧಿಕಾರ ಆಯಾ ರಾಜ್ಯದಲ್ಲಿಯೇ ಇರಬೇಕು ಅಂತ ಹೇಳುತ್ತೆ. ಸೊ ನಾವು ಯಾವತ್ತೂ ಸಹ ಉತ್ತರ ಪ್ರದೇಶದ ಅಧಿಕಾರವನ್ನು, ರಾಜಕೀಯವನ್ನು ಕರ್ನಾಟಕದವರು ಏನು ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅಂತ ಹೇಳಲ್ಲ. ಸೊ ಹೀಗೆ ಎಲ್ಲ ಅಧಿಕಾರ ಅವ್ರ ಹತ್ರ ಇದ್ದಾಗ ಅಲ್ಲಿ ಒಂದು ಮ್ಯೂಚುವಲ್ ಇದು ಜಾಸ್ತಿ ಆಗುತ್ತೆ, ಮತ್ತು ಒಗ್ಗಟ್ಟು ಜಾಸ್ತಿ ಆಗುತ್ತೆ. ಈಗೇನು ಅಸಮಾನತೆ ಏನಿದೆಯಲ್ಲ, ನಮ್ಮದು ದುಡ್ಡು ತೊಗೊಂಡು ಬೇರೆಯವ್ರಿಗೆ ಕೊಡ್ತೀವಿ, ಅಥವಾ ಒಂದು ಭಾಷೆಗೆ ಹೆಚ್ಚು ಕೊಡ್ತೀವಿ, ಅಥವಾ ಒಂದು ಪ್ರದೇಶದ ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಗುತ್ತೆ ಅಂದಾಗ ಇದು ದೇಶದ ಬಿರುಕಿಗೆ ಕಾರಣ ಆಗುತ್ತೆ. ಸೊ ಏನು ಕನ್ನಡ ರಾಷ್ಟ್ರೀಯತೆಯಿಂದ ದೇಶದ ಒಗ್ಗಟ್ಟು ಜಾಸ್ತಿ ಆಗುತ್ತೆ. ಸೊ ಅದನ್ನು ನಾವು ನೋಡಿದಾಗ ಇದು ನಿಜವಾಗ್ಲೂ ಭಾರತ ಒಕ್ಕೂಟಕ್ಕೆ ಕರ್ನಾಟಕದ ರಾಷ್ಟ್ರೀಯತೆ ಒಗ್ಗಟ್ಟನ್ನು ಹೆಚ್ಚು ಮಾಡೋದ್ರ ಕಡೆಗೆ ಕೆಲಸ ಮಾಡುತ್ತೆ. ಸೊ ಅದು ಇವತ್ತಿನ ಏನು ಅಸಮಾನತೆ ಇದೆ ಅದನ್ನು ತೊಡೆದು ಹಾಕುತ್ತೆ. ಕನ್ನಡ ಪರ ಅನ್ನೋದಕ್ಕಿಂತ ಕನ್ನಡವೇ ಆದಂಥ ರಾಜಕೀಯ ಇಚ್ಛಾಶಕ್ತಿ ಬೇಕಾಗಿದೆ. ಇಂಥ ಇಚ್ಛಾಶಕ್ತಿಯ ಇಂದ ಒಂದು ಕನ್ನಡದ ರಾಜಕೀಯ ಶಕ್ತಿ ಉದಯ ಆಗೋದಕ್ಕೆ ಸಾಧ್ಯವೇ, ಒಂದು ಪರಿಕಲ್ಪನೆ ಉದಯ ಆಗೋದಕ್ಕೆ ಸಾಧ್ಯವೇ, ಮತ್ತು ಇಲ್ಲಿಯ ಒಂದು ಪ್ರಾದೇಶಿಕ ಪಕ್ಷವೇ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವೇ? ಕನ್ನಡದ ಹಿತವನ್ನೇ ಸಂಪೂರ್ಣ ಗುರಿಯಾಗಿಟ್ಟುಕೊಂಡಂತಹ ಬರೋದಕ್ಕೆ ಸಾಧ್ಯವೇ? ಸಾಧ್ಯತೆ ಇದೆ ಅಂತ ನನಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಈ ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಯಾವ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ಬೋದು ಅಥವಾ ನಮ್ಮ ಜನಪ್ರತಿನಿಧಿಗಳು ಸರಿಯಾಗಿ ಧ್ವನಿಯನ್ನು ಜನಪರವಾಗಿ ಎತ್ತದಿರೋದ್ರಿಂದ ಇವತ್ತಿನ ಟೆಕ್ನಾಲಜಿಯಿಂದ ಪ್ರತಿಯೊಬ್ಬ ಜನರಿಗೂ ಗೊತ್ತಾಗ್ತಾ ಇದೆ. ಸೊ ಇದನ್ನೆಲ್ಲ ನೋಡಿದ್ರೆ ಬಹಳಷ್ಟು ಜನಕ್ಕೆ ಅನ್ನಿಸ್ತಾ ಇದೆ. ಇವಾಗ ಮನಸ್ಸಲ್ಲಿ ಏನಾಗ್ತದೆ ಅಂದರೆ, ಇಲ್ಲ ನಮ್ಮಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇರಬೇಕಾಗಿತ್ತು, ಪ್ರಾದೇಶಿಕ ಪಕ್ಷ ಮಾಡಿದರೆ ಆಗ್ತಾಯಿತ್ತು ಅಂದರೆ ಇನ್ನೂ ಕರ್ನಾಟಕ ಹಿತ ಕಾಪಾಡ್ತಾ ಇದ್ರೇನೋ ಅನ್ನೋದು ಕಾಣಿಸುತ್ತೆ. ಸೊ ಹಾಗಾಗಿ ನನ್ನ ಒಂದು ಅನಿಸಿಕೆ ಏನಂದರೆ, ಕರ್ನಾಟಕದಲ್ಲಿ ಕರ್ನಾಟಕ ಪರವಾದ ಒಂದು ರಾಜಕೀಯ ಶಕ್ತಿ ಉದಯ ಆಗೋಕ್ಕೆ ಇದೊಂದು ಸಕಾಲ. ಒಂದು ಈಗ ಸೋಷಿಯಲ್ ಮೀಡಿಯಾಗಳು ಇವತ್ತಿನ ಸಂದರ್ಭದಲ್ಲಿ ಭಾಳ ಸ್ಟ್ರಾಂಗ್ ಆಗಿದ್ದಾವೆ, ಭಾಳ ಧ್ವನಿಯನ್ನು ಎತ್ತುತ್ತಾ ಇದ್ದಾವೆ. ನೀವು ವೈಯಕ್ತಿಕವಾಗಿ ಕೂಡ ಅದರ ಬಗ್ಗೆ ಹೋರಾಟ ಮಾಡಿದ್ದೀರಿ ಮತ್ತು ಸಂಘಟನೆ ದೃಷ್ಟಿಯಿಂದಲೂ ಕೂಡ ಹೋರಾಟವನ್ನು ಮಾಡಿದ್ದೀರಿ. ಅದರಲ್ಲೂ ಮುಖ್ಯವಾಗಿ ನೀವು ಫೇಸ್ಬುಕ್ಕು, ಟ್ವಿಟರ್ ಇವುಗಳನ್ನು ಭಾಳ ಸಮರ್ಥವಾಗಿ ಬಳಸ್ತಾ ಇದ್ದೀರಿ. ಈಗ ಸಂಘಟನಾ ಕಾರ್ಯದರ್ಶಿಯಾಗಿ ಕೂಡ ನೇಮಕಗೊಂಡಿದ್ದೀರಿ. ಏನು ನಿಮ್ಮ ಆದ್ಯತೆಗಳೇನು? ಸಂಘಟನಾ ಕಾರ್ಯದರ್ಶಿಯಾಗಿ ನಿಮ್ಮ ಆದ್ಯತೆಗಳೇನು? ನಿಮ್ಮದು ಆದ್ಯತೆ ರಾಜಕೀಯ ಪರಿಕಲ್ಪನೆಯನ್ನು ಕುರಿತಾಗಿರುತ್ತೋ ಅಥವಾ ರಾಜಕೀಯೇತರ ಪರಿಕಲ್ಪನೆಯ ಕುರಿತಾಗಿರುತ್ತೋ? ಒಂದು ಏನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ
ಕಳೆದ ಸುಮಾರು ಒಂದು 20 ವರ್ಷದಿಂದ ಎಲ್ಲ ತರಹದ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಹೋರಾಟ ಮಾಡಿಲ್ಲದೇ ಇರೋ ಒಂದು ವಿಚಾರನೇ ಇಲ್ಲ. ಉದ್ಯೋಗದಾಗ್ಬೋದು, ಗಡಿದಾಗ್ಬೋದು, ನದಿದಾಗ್ಬೋದು, ಅಥವಾ ಕೇಂದ್ರದಿಂದ ಅನುದಾನ ಬರೋದಿಲ್ಲ ಅಂತ ಆಗ್ಬೋದು, ಅಥವಾ ಪ್ರವಾಹದಲ್ಲಿ ಅನುದಾನ ಬಂದಿಲ್ಲ ಅಂತ ಆಗ್ಬೋದು, ಎಲ್ಲ ವಿಚಾರದಲ್ಲೂ ಹೋರಾಟಗಳನ್ನು ರೂಪಿಸ್ಕೊಂಡೇ ಬಂದಿದ್ದಾರೆ. ಸೊ ಇನ್ ಕೇಸ್ ಏನಾದರೂ ಒಂದು ರಾಜಕೀಯ ಶಕ್ತಿ ಆಗಬೇಕು ಕರ್ನಾಟಕದಲ್ಲಿ ಅಂದರೆ ಅದು ಇವತ್ತಿನ ಮಟ್ಟದಲ್ಲಿ ರಕ್ಷಣಾ ವೇದಿಕೆಯಿಂದ ಮಾತ್ರ ಸಾಧ್ಯ ಅನ್ನೋದು ನನ್ನ ಒಂದು ಗಟ್ಟಿಯಾದ ಒಂದು ನಂಬಿಕೆ. ಯಾಕೆಂದರೆ ಪ್ರಾದೇಶಿಕ ಪಕ್ಷನ ಯಾರು ಬೇಕಾದ್ರೂ ಮಾಡಬಹುದು. ಯಾರೋ ಒಬ್ಬರು ಲೀಡರು ಇನ್ನೊಂದೇನೋ ಅವ್ರಿಗೆ ಆ ರಾಜಕೀಯ ಪಕ್ಷದಲ್ಲಿ ಏನೋ ಅಸಮಾಧಾನ ಆಯಿತು ಅಂತ ಆಚೆ ಬಂದು ರಾಜಕೀಯ ಪಕ್ಷ ಮಾಡಬಹುದೇನೋ. ಬಟ್ ಅದಕ್ಕಿಂತ 20 ವರ್ಷದ ಇತಿಹಾಸ ಇದೆಯಲ್ಲ, 20 ವರ್ಷದಿಂದ ಒಂದು ಹೋರಾಟ ನಡೆಸ್ಕೊಂಡು ಬಂದಿರೋ ಸಂಘಟನೆ ಮಾಡಿದಾಗ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಕನ್ನಡವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರೆ kumarraitha.com ಪರವಾಗಿ ಮತ್ತು ಕನ್ನಡಿಗರ ಪರವಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಕನ್ನಡ ಬರೀ ಭಾಷೆ ಮಾತ್ರ ಅಲ್ಲ, ಅದು ನಮ್ಮ ಅಸ್ಮಿತೆ. ನಾವು ಯೋಚನೆ ಮಾಡೋದು, ಯೋಜನೆಗಳನ್ನು ಹಾಕ್ಕೊಳ್ಳೋದು ಮನಸ್ಸಿನಲ್ಲಿ ನಾವು ನಮ್ಮ ಮಾತೃಭಾಷೆಯಲ್ಲಿ. ಕನ್ನಡ ಕರ್ನಾಟಕದಲ್ಲಿ ಇನ್ನಷ್ಟು ಗಟ್ಟಿಗೊಳ್ತಾ ಹೋಗಬೇಕು, ನೆಲೆಯೂರ್ತಾ ಹೋಗಬೇಕು. ಇವತ್ತಿನ ಈ ಮಾತುಕತೆ ಈ ದಿಶೆಯಲ್ಲಿ ಇತ್ತು. ಇದು ಇನ್ನೂ ಮುಂದುವರಿತಾ ಹೋಗುತ್ತೆ.